ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ನಿಜಾನ? ಡಿಸಿಎಂ ಡಿಕೆ ಶಿವಕುಮಾರ್ ವರ್ತನೆ ಹಾವಭಾವ ನೋಡ್ತಾ ಇದ್ರೆ ಅದು ನಿಜ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರಲ್ಲಿ ಹೊಸ ಫೋರ್ಸು, ಹೊಸ ಜೋಶು ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ಆಗಿರೋದು ನಿಜಾನ? ಡಿಸಿಎಂ ಡಿಕೆ ಶಿವಕುಮಾರ್ ಈಗಿನ ಅರ್ಥಾತ್ ಇತ್ತೀಚೆಗಿನ ವರ್ತನೆ ಹಾವಭಾವ ಗಮನಿಸ್ತಾ ಇದ್ರೆ ಏನೋ ಒಂದು ಚೇಂಜಸ್ ಕಾಣ್ತಾ ಇದೆಯಪ್ಪ. ಡಿಕೆ ಶಿವಕುಮಾರ್ ಲುಕ್ ಬದಲಾಗಿದೆ. ಕೊರಳಿಗೆ ಶಾಲು ಬಂದಿದೆ, ಹಣೆ ಮೇಲೆ ತಿಲಕ ಕಾಣಿಸ್ತಾ ಇದೆ, ಮುಖದಲ್ಲಿ ನಗು ತುಂಬಿರುತ್ತೆ, ಆತ್ಮವಿಶ್ವಾಸ ಇಮ್ಮಡಿಯಾಗಿದೆ. ಇದರ ರಹಸ್ಯವೇ ಸಿಎಂ ಪಟ್ಟಕ್ಕೇರುವ ದಿನ ಹತ್ತಿರಕ್ಕೆ ಬರ್ತಾ ಇದೆ ಅನ್ನೋದು. ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಲ್ಲ, ನವೆಂಬರ್ ಕ್ರಾಂತಿ ಫಿಕ್ಸು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ನಿಜಾನ? ಡಿಕೆ ಶಿವಕುಮಾರ್ ಆರಂಭದಿಂದ ತನ್ನ ಹಾದಿಗೆ ಯಾರ್ಯಾರು ತಡೆ ಒಡ್ಡುತ್ತಾ ಇದ್ರೋ ಅವ್ರನ್ನೆಲ್ಲ ನೀಟಾಗಿ ಬದಿಗೆ ಸರಿಸಿ ತನ್ನ ದಾರಿನ ಸಲೀಸ್ ಮಾಡ್ಕೊಂಡ್ರು. ಅದಕ್ಕೆ ನೀವು ಲಾಜಿಕ್ ಕೇಳಬಹುದು, ಹೆಂಗಪ್ಪ ಅಂತ ಹೇಳಿ. ತನ್ನ ಬಣದಲ್ಲಿ ಇದರ ರಹಸ್ಯವೇ ಸಿಎಂ ಪಟ್ಟಕ್ಕೇರುವ ದಿನ ಹತ್ತಿರಕ್ಕೆ ಬರ್ತಾ ಇದೆಯಾ ಅನ್ನೋದು. ಸೊ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಲ್ಲ, ನವೆಂಬರ್ ಕ್ರಾಂತಿ ಫಿಕ್ಸು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ನಿಜಾನ? ಡಿಸಿಎಂ ಡಿಕೆ ಶಿವಕುಮಾರ್ ವರ್ತನೆ ಹಾವಭಾವವನ್ನು ನೋಡ್ತಾ ಇದ್ರೆ ಯಾಕೋ ನಿಜ ಅನ್ನಿಸ್ತಾ ಇದೆ ಇತ್ತೀಚೆಗೆ ಅವರ ವರ್ತನೆಗಳು. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರಲ್ಲಿ ಹೊಸ ಫೋರ್ಸು, ಹೊಸ ಜೋಶು, ಹೊಸ ಉತ್ಸಾಹಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಲುಕ್ಕಲ್ಲೂ ಕೂಡ ಒಂದು ಸ್ವಲ್ಪ ಬದಲಾವಣೆಗಳನ್ನು ನೀವು ನೋಡಬಹುದು. ಇತ್ತೀಚೆಗೆ ಅವರ ಕೆಲವೊಂದು ರಾಜಕೀಯ ನಡೆ, ರಾಜಕೀಯ ತೀರ್ಮಾನ, ಒಂಥರ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳೆಲ್ಲವೂ ಕೂಡ ಮಾಡ್ರೇಟಿವ್ ಆಗಿರುತ್ತೆ. ಎಲ್ಲ ವರ್ಗಗಳನ್ನು ವಿಶ್ವಾಸಕ್ಕೆ ತರಬಹುದಾದ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ಅವರಿಗೆ ಏನಾದರೂ ಒಂದು ಉತ್ತಮವಾದ ಭರವಸೆ ಸಿಕ್ಕಿದೆಯಾ? ರಾಜಕೀಯ ಭರವಸೆ, ಹೈಕಮಾಂಡ್ ನಾಯಕರಿಂದ ಏನಾದರೂ ಗುಡ್ ನ್ಯೂಸ್ ಸಿಕ್ಕಿದೆಯಾ? ತನ್ನದಲ್ಲದ ನಾಯಕರನ್ನು ಹೊಗಳಿ ಅಟ್ಟಕ್ಕೇರಿಸ್ತಾರೆ. ತನ್ನ ಸೈದ್ಧಾಂತಿಕ ಚೌಕಟ್ಟಿಗೆ ಹೊರತುಪಡಿಸಿದ ವಿಚಾರಗಳನ್ನು ಎಳೆದು ತಂದು ಅದನ್ನು ಹಾಡಿ ಹೊಗಳುತ್ತಾರೆ. ಸೈದ್ಧಾಂತಿಕ ವಿರೋಧಿಗಳಂದು ಕೂಡ ಮನಮುಟ್ಟುವಂತೆ ಅವರನ್ನು ತೃಪ್ತಿಪಡಿಸುವಂತಹ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಹಾಗಾದರೆ ಇತ್ತೀಚೆಗಿನ ಅವರ ಬದಲಾವಣೆಗಳು, ಅವರಲ್ಲಿ ಕಾಣ್ತಾ ಇರತಕ್ಕಂತಹ ಚೇಂಜಸ್ಗಳು ಅವರಿಗೆ ಸಿಕ್ಕಿರ್ತಕ್ಕಂತಹ ಭರವಸೆ ಕೊಡ್ತಾ ಇರುವಂತಹ ಆತ್ಮವಿಶ್ವಾಸನ? ಮುಖದಲ್ಲಿ ನಗು ತುಂಬಿರುತ್ತೆ, ಆತ್ಮವಿಶ್ವಾಸ ಇಮ್ಮಡಿ ಕೂಡ ಆಗಿದೆ. ಇದರ ರಹಸ್ಯವೇ ಸಿಎಂ ಪಟ್ಟಕ್ಕೇರುವ ದಿನ ಹತ್ತಿರಕ್ಕೆ ಬರ್ತಾ ಇದೆ ಅನ್ನೋದಾ? ಹಾಗಾದರೆ ರಾಜಣ್ಣ ಹೇಳಿದಂತೆ ಸೆಪ್ಟೆಂಬರ್ ಕ್ರಾಂತಿಯಲ್ಲ, ಇದು ನವೆಂಬರ್ ಕ್ರಾಂತಿಯಾಗಿ ಬದಲಾಗುತ್ತಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ಒಪ್ಪಂದ ಅದು ಆಗಿರುವಂತಹದ್ದು ನಿಜಾನ? ಅದಕ್ಕೆ ಪುಷ್ಟಿ ಕೊಡುವಂತೆ ಡಿಕೆ ಶಿವಕುಮಾರ್ ಅವರ ಹಾವಭಾವ ಚೇಂಜ್ ಆಗುತ್ತೆ, ಅವರ ವರ್ತನೆಗಳಲ್ಲಿ ಬದಲಾವಣೆಗಳು ಕೂಡ ಕಾಣಿಸುತ್ತೆ, ಕೊರಳಿಗೆ ಶಾಲು ಬರುತ್ತೆ, ಹಣೆಗೆ ತಿಲಕ ಬರುತ್ತೆ, ಸೊ ಮುಖದಲ್ಲಿ ನಗು ತುಂಬಿರುತ್ತೆ. ಅವರ ಹೇಳಿಕೆಯಲ್ಲಿ ಒಂದು ಹೊಸ ಜೋಶನ್ನು ನಾವು ನೋಡಬಹುದಾಗಿದೆ. ಸೊ ಹಾಗಾದರೆ ಸಿದ್ದರಾಮಯ್ಯ ಮತ್ತು ಡಿಕೆ ನಡುವೆ 50-50 ಅಧಿಕಾರ ಹಂಚಿಕೆ ಸೂತ್ರ ಅದು ನಿಜ. ನವೆಂಬರ್ 20ಕ್ಕೆ ಸರಿಯಾಗಿ ಸಿದ್ದು ಸರ್ಕಾರಕ್ಕೆ ಭರ್ತಿ 2.5 ವರ್ಷ ಆಗುತ್ತೆ. ನಮ್ಮ ಸರ್ಕಾರ ಅರ್ಥಾತ್ ರಾಜ್ಯವನ್ನು ಆಳ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ, ಸಿದ್ದು ಮತ್ತು ಡಿಕೆ ನಡುವೆ 50-50 ನವೆಂಬರ್ 20ನೇ ತಾರೀಕು ಸರಿಯಾಗಿ ಬಂದರೆ ಸರ್ಕಾರಕ್ಕೆ ಭರ್ತಿ 2.5 ವರ್ಷ ಆಯುಷ್ಯ. ಒಪ್ಪಂದ ನಿಜವೇ ಆಗಿದ್ದಲ್ಲಿ ನವೆಂಬರ್ 20ಕ್ಕೆ ಸಿಎಂ ಸಿದ್ದು ಅಧಿಕಾರ ಬಿಟ್ಟುಕೊಡ್ಬೇಕು. ಎಲ್ಲ ಅಂದ್ಕೊಂಡಂತ ಆದರೆ ಡಿಕೆ ಶಿವಕುಮಾರ್ 21ರಿಂದ ಡಿಕೆ ಶಿವಕುಮಾರ್ ರಾಜ್ಯಭಾರ ಶುರುವಾಗಬೇಕು. ಡಿಕೆಶಿ ಬಣದ ಮೂಲಗಳ ಪ್ರಕಾರ ಡಿಕೆ ನವೆಂಬರ್ನಲ್ಲಿ ಸಿಎಂ ಆಗೋದಂತೂ ಪಕ್ಕಾ. ಇದು ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಅವರು ಏನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಅಲ್ಲೇನೋ ಒಂತರಹದ ಚರ್ಚೆ, ಇಲ್ಲೇನೋ ಒಂತರಹದ ಚರ್ಚೆ. ಆ ಚರ್ಚೆಗಳನ್ನು ಎತ್ತಿಕೊಂಡು ಸುದ್ದಿ ಮಾಡುವ ಕ್ಯಾರೆಕ್ಟರ್ ನಮ್ಮದಲ್ಲ. ಒಪ್ಪಂದ ನಿಜವೇ ಆಗಿದ್ದಲ್ಲಿ ಕಾಂಗ್ರೆಸ್ಗೆ 2 ಪಾಯಿಂಟ್ ಶುರುವಾಗುತ್ತೆ. ನಿಮಗೆ ಗೊತ್ತಾಗಿರ್ಬೋದು, ಒಪ್ಪಂದ ನಿಜವೇ ಆಗಿದ್ದಲ್ಲಿ ನವೆಂಬರ್ 20ಕ್ಕೆ ಸಿಎಂ ಸಿದ್ದು ಅಧಿಕಾರವನ್ನು ಬಿಟ್ಟುಕೊಡಬೇಕು.
ನವೆಂಬರ್ 21ರಿಂದ ಡಿ.ಕೆ. ಶಿವಕುಮಾರ್ ರಾಜ್ಯಭಾರ ಶುರುವಾಗುತ್ತೆ. ಈ ಸಾಮ್ರಾಜ್ಯಕ್ಕೆ ಅವರೇ ಚಕ್ರವರ್ತಿ ಆಗ್ತಾರೆ. ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಚಕ್ರವರ್ತಿ. ಇದು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಸ್ಟೋರಿ, ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿ.ಕೆ. ನಡುವೆ, ಸಿದ್ದು ಮತ್ತು ಡಿ.ಕೆ. ನಡುವೆ 50-50 ಅಧಿಕಾರ ಹಂಚಿಕೆ ಸೂತ್ರ ನಿಜಕ್ಕೂ ಪ್ರಾಕ್ಟಿಕಲ್ ಆಗುತ್ತಾ? ಈ ಹಿಂದೆ ಚುನಾವಣಾ ಪೂರ್ವದಲ್ಲಿ ಹೈಕಮಾಂಡ್ ನಾಯಕರು ಕೊಟ್ಟ ಆಶ್ವಾಸನೆಯಂತೆ. ಹಾಗಾದರೆ ಒಂದು ವೇಳೆ ಸಿದ್ದರಾಮಯ್ಯರು ತೀರ್ಮಾನ ಮಾಡದ ಹೊರತು ಡಿ.ಕೆ.ಶಿಗೆ ಅಧಿಕಾರ ಸಿಗಲ್ಲ ಅನ್ನೋದು ಒಂದು ವಾದ. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರು ಈ ಹಿಂದೆ ಹೇಳಿದ ಮಾತನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಜಿದ್ದಿಗೆ ಬಿದ್ದರೆ ಸಿದ್ದರಾಮಯ್ಯರ ನಿರ್ಧಾರದ ಅವಶ್ಯಕತೆನೇ ಇರೋದಿಲ್ವಲ್ಲ. ಸಿಎಂ ಸಿದ್ದರಾಮಯ್ಯ ಮನಸ್ಸು ಮಾಡದ ಹೊರತು ಡಿ.ಕೆ.ಶಿಗೆ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಚರ್ಚೆ ಒಂದು ಕಡೆ ನಿಜ. ಆದರೆ ಹೈಕಮಾಂಡ್ ನಾಯಕರು ಡಿ.ಕೆ.ಶಿಗೆ ಕೊಟ್ಟ ಪ್ರಮಾಣ ಅಥವಾ ಪ್ರತಿಜ್ಞೆಯನ್ನ ಪಾಲಿಸದೇ ಇದ್ರೆ, ಸೊ ಈ ಎರಡೂ ಚರ್ಚೆಗಳು ಕೂಡ ರಾಜಕೀಯವಾಗಿ ಮುನ್ನೆಲೆಗೆ ಬರುತ್ತೆ. ಹಾಗಾದರೆ ಏನಾಗಬಹುದು? ಸಿದ್ದರಾಮಯ್ಯನವರು ತನ್ನ ಪದತ್ಯಾಗವನ್ನು ಅಥವಾ ತನ್ನ ಸೀಟನ್ನು ಬಿಟ್ಟು ಕೊಡುವ ಅನಿವಾರ್ಯತೆಗೆ ಬರ್ತಾರೋ ಅಥವಾ ಬಿಟ್ಟು ಕೊಡುವಂತೆ ಡಿ.ಕೆ.ಶಿ ಮಾಡ್ತಾರೋ? ಪೊಲಿಟಿಕಲ್ ಸೂತ್ರ ಯಾವಾಗ ಬೇಕಾದರೂ ಬೆನ್ನಿಗೂ ತಟ್ಟುತ್ತೆ, ಬುಡಕ್ಕೂ ಬಡಿಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.